ಹಲೋ ಗೈಸ್, ಹೊಸ ವಿಡಿಯೋಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಸಿಬಿಲ್ ಸ್ಕೋರ್ ನ ಹೆಂಗೆ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಫೋನಲ್ಲಿ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸರ್ಚ್ ಬಾರಲ್ಲಿ ಸಿಬಿಲ್ ಫ್ರೀ ರಿಪೋರ್ಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಾನು ಹೆಂಗೆ ಸರ್ಚ್ ಮಾಡ್ತಾ ಇದ್ದೀನಿ ಸೇಮ್ ಹಂಗೆ ಸರ್ಚ್ ಮಾಡಿ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಿ, ಇಲ್ಲಿ ಫ್ರೀ ಸಿಬಿಲ್ ಸ್ಕೋರ್ ರಿಪೋರ್ಟ್ ಅಂತ ಇದೆ ನೋಡಿ. ಈ URL ನೋಡ್ಕೊಳ್ಳಿ, www.sibil.com ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಈ ಪೇಜ್ಗೆ ನೀವು ಲ್ಯಾಂಡ್ ಆಗ್ತೀರಾ. ಈ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ಬಂದಿಲ್ಲ ಅಂತಂದರೆ ನಾನು ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಇಲ್ಲಿಗೆ ಬರ್ತೀರಾ. ಇಲ್ಲಿ ಗೆಟ್ ಫ್ರೀ ಸಿಬಿಲ್ ಸ್ಕೋರ್ ರಿಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡು, ಆಮೇಲೆ ಕನ್ಫರ್ಮ್ ಪಾಸ್ವರ್ಡು, ಇವನ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು, ನಿಮ್ಮ ID ಏನಿರುತ್ತೆ ಅದು ID ಟೈಪ್ ಅಂತಂದರೆ ನಿಮ್ಮ ID ಇವಾಗ ಎಕ್ಸಾಂಪಲ್ ನಾನು ಇವಾಗ ತೊಗೊಳ್ತಾ ಇರೋದು ಪ್ಯಾನ್ ಕಾರ್ಡ್ ಮೇಲೆ ಬೇಸಸ್ ಮೇಲೆ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾ ಇರೋದು. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ID ನಂಬರ್ ಅಂತ ಇದೆಯಲ್ಲ, ಅದನ್ನು ಚೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಆಗಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತು, ಪಿನ್ ಕೋಡು ಮತ್ತು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ನಾನು ಎಂಟ್ರಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ನಾನೆಲ್ಲ ಎಂಟ್ರಿ ಮಾಡಿದ್ದೀನಿ. ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು ಮತ್ತು ಫಸ್ಟ್ ನೇಮು, ಲಾಸ್ಟ್ ನೇಮು, ಆ ಪಾನ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದೇ ಆಗಬೇಕು, ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು. ಅದಾದಮೇಲೆ ID ನಂಬರ್ ಅಂದರೆ ಪಾನ್ ಕಾರ್ಡ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ನೆಕ್ಸ್ಟ್ ನಂಬರ್ ಹಾಕಿ. ನಂಬರ್ ಹಾಕಬೇಕು, ಯಾಕಂದರೆ OTP ಬರುತ್ತೆ. ಯಾವುದೋ ಒಂದು ನಂಬರ್ ಕೊಡಿ, ಅದು OTP ಬರುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಇರೋ ಥರ ಏನಿಲ್ಲ. ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಿ ಕರ್ನಾಟಕ ಅಂತ, ಆಮೇಲೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಪೇಜ್ ಲೋಡ್ ಆಗುತ್ತೆ. ನೆಕ್ಸ್ಟು ನಿಮಗೆ ಇಲ್ಲಿ ಒಂದು OTP ಟ್ರಿಗರ್ ಆಗುತ್ತೆ. ನಿಮಗೆ ಯಾವ ನಂಬರಲ್ಲಿ ಎಂಟರ್ ಮಾಡಿರ್ತೀರಲ್ಲ ಆ ನಂಬರ್ಗೆ OTP ಬರುತ್ತೆ. ನೆಕ್ಸ್ಟ್ ನೀವು OTP ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಸ್ ದಿಸ್ ಎ ಟ್ರಸ್ಟೆಡ್ ಡಿವೈಸ್ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೀವು ಇಲ್ಲಿ ಸೈನ್ ಅಪ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸಿಬಿಲ್ ಸ್ಕೋರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಇಲ್ಲಿ ಇವಾಗ ನಾನು ಎಂಟರ್ ಮಾಡಿರೋ ಪಾನ್ ಕಾರ್ಡ್ ಅವ್ರದ್ದು ಸಿಬಿಲ್ 757 ಇದೆ. ಹಂಗಾರೆ ಇದು ಕರೆಂಟ್ ಸಿಬಿಲ್. ಇವಾಗ ಏನು ಅವ್ರದ್ದು ಕರೆಂಟ್ ಇರುತ್ತೆ ಚೆಕ್ ಮಾಡಬೇಕಾದ್ರೆ ಆ ಸಿಬಿಲ್ ಇವ್ರದ್ದು 757 ಇದೆ. ನೆಕ್ಸ್ಟ್ ಹಂಗೆ ನೀವು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಹಂಗೆ ಬಂದರೆ ನೀವು ಇಲ್ಲಿ ನೋಡಿ ಟೋಟಲ್ ಅಕೌಂಟ್ಸ್ ಅಂತ ಇದೆ. ಅಂದರೆ ನಿಮ್ಗೆ ಎಷ್ಟು ಅಕೌಂಟ್ಸಲ್ಲಿ ನೀವು ಅಂದರೆ ಎಷ್ಟು ನೀವು ಲೋನ್ ತೊಗೊಂಡಿದ್ದೀರಾ ಅಂತ ಅರ್ಥ. ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಿರೋ ಅಕೌಂಟ್ಸ್ ಎಷ್ಟು ಮತ್ತು ಕ್ಲೋಸ್ ಆಗಿರೋ ಅಕೌಂಟ್ಸ್ ಎಷ್ಟು ಅಂತ ಬರುತ್ತೆ. ನೆಕ್ಸ್ಟು ನೀವು ಹಿಂಗೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿ ಓಪನ್ ಅಕೌಂಟ್ಸ್ ಇದೆಯಲ್ಲ ಅದ್ರ ಮೇಲೆ ಇಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅದ್ರ ಅಕೌಂಟ್ ಡೀಟೇಲ್ಸ್ ಬರುತ್ತೆ. ಅಂದರೆ ಎಕ್ಸಾಂಪಲ್ ಇವಾಗ ಬಜಾಜ್ ಫೈನಾನ್ಸು, ಅದ್ರ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಇವರು ಸ್ಯಾಂಕ್ಷನ್ ಅಮೌಂಟು 90,000. ಇವಾಗ ಕರೆಂಟ್ ಬ್ಯಾಲೆನ್ಸ್ ಎಷ್ಟಿದೆ 67,500 ರೂಪಾಯಿ ಕರೆಂಟ್ ಇದೆ. ಎಷ್ಟು ತಿಂಗಳು EMI, ಈ ಥರ ಎಲ್ಲ ಡೀಟೇಲ್ಸ್ ನೀವು ನೋಡ್ಕೊಬೋದು. ಹಾಗೆ ನೀವು ಸ್ಕ್ರೋಲ್ ಅಪ್ ಮಾಡಿ ಮೇಲ್ಗಡೆ 3 ಲೈನ್ ಕಾಣ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.